ಕಾಸ್ಟ್ ಶೀಟ್, ಸ್ಪೆಷಲಿ ಕಾಸ್ಟ್ ಶೀಟ್, ಪ್ರಿಪ್ರೇಷನ್ ಆಫ್ ದಿ ಕಾಸ್ಟ್ ಶೀಟ್ ಇರುತ್ತಲ್ಲ, ದ್ಯಾಟ್ ಈಸ್ ಸಮಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಬಚ್ಚ. ರೈಟ್, ಈಗ ಪ್ರಿಪ್ರೇಷನ್ ಆಫ್ ದಿ ಕಾಸ್ಟ್ ಶೀಟ್ದಲ್ಲಿ ಫಾರ್ಮ್ಯಾಟ್ ನೆನಪಿಟ್ಕೋಬೇಕಾಗುತ್ತೆ. ಫಾರ್ಮ್ಯಾಟ್ ಅಷ್ಟೇ ಅಲ್ಲಮ್ಮ, ವಿ ಹ್ಯಾವ್ ಟು ಫೋಕಸ್ ಆನ್ ಆಲ್ ದಿ ಅದರ್ ಥಿಂಗ್ಸ್. ಅದೇ ರೀತಿ ನಾವು ಏನು ಮಾಡ್ತಾ ಇದ್ದೀವಿ, ವಾಟ್ ವಿ ಆರ್ ಗೋಯಿಂಗ್ ಟು ಡೂ ದ್ಯಾಟ್. ಇಲ್ಲೇ ವೆರಿ ಸಿಂಪಲ್, ಇವಾಗಿನ ಕ್ಲಾಸಲ್ಲಿ ಫಾರ್ಮ್ಯಾಟ್ ಸ್ವಲ್ಪ ಡಿಸ್ಕಸ್ ಮಾಡಿಕೊಂಡು ನಾನು ಏನು ಮಾಡ್ತೀನಿ, ವಿಲ್ ಗೋ ವಿತ್ ದ ಪ್ರಾಬ್ಲಮ್ಸ್. ಓಕೆ, ಸೊ ಹಾಗಿದ್ರೆ ಸರ್ ಏನದು ಫಾರ್ಮ್ಯಾಟು ನೋಡಮ್ಮ. ಇಲ್ಲೇ ಫಾರ್ಮ್ಯಾಟ್ ಇದೆ. ಒಂದು ಫಾರ್ಮ್ಯಾಟ್ ಹೆಂಗಿದೆ ಅಂದರೆ, ಕಾಸ್ಟ್ ಶೀಟ್ದು ಫಾರ್ಮ್ಯಾಟ್ ಅಂತಾರೆ ಅದಕ್ಕೆ. ಏನೋ ಕಾಸ್ಟ್ ಶೀಟ್ ಫಾರ್ಮ್ಯಾಟ್ ಅಂತಾರೆ ಅದಕ್ಕೆ. ಕಾಸ್ಟ್ ಶೀಟ್ ಇದು ಒಂದು ಸ್ಪೆಸಿಮೆನ್ ಇದ್ದಂಗೆ. ರೈಟ್, ಸ್ಪೆಸಿಮೆನ್ ಅಂತ ಹೇಳ್ಬೋದು, ಅಥವಾ ಸ್ಪೆಸಿಮೆಂಟ್ ಅಲ್ಲ, ಸ್ಪೆಸಿಮೆನ್. ಓಕೆ, ಸೊ ಇದು ಎಕ್ಸಾಮ್ದಲ್ಲಿ ನೆನಪಿಟ್ಕೋ, ಬಿಕಾಸ್ ಇದು 5th ಸೆಮ್ದಾಗ ಬರುತ್ತೆ, ನಿಂಗೆ ಗೊತ್ತಿರಬೇಕು. 6th ಸೆಮ್ದಾಗೂ ಬಂದಿದೆ. ಕರೆಕ್ಟ್. ಸೊ ಬಚ್ಚು ಪರ್ಟಿಕ್ಯುಲರ್ಸ್, ಆಮೇಲೆ ಟೋಟಲ್ ಕಾಸ್ಟ್ ತಗೋತೀವಿ ಇಲ್ಲಿ. ರೈಟ್, ಪರ್ ಯೂನಿಟ್ ಎಷ್ಟಾಗ್ತದೆ ಅದು ನೋಡ್ರಿ. ಓಕೆ, ಫಸ್ಟ್ ಏನಪ್ಪ ಅಂದರೆ ಪ್ರೈಮ್ ಕಾಸ್ಟ್ ಫೈಂಡ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಫಸ್ಟ್ ಡೈರೆಕ್ಟ್ ಮಟೀರಿಯಲ್ ತಗೋತೀವಿ. ಕರೆಕ್ಟ್, ಓಕೆನಾ. ಬೇಡ 7:30. ಹಾಂ ಜಿ, ಕಾಸ್ಟ್ ಶೀಟ್. ರೈಟ್, ಅದೇ ರೀತಿ ಡೈರೆಕ್ಟ್ ವೇಜಸ್ ಕೂಡ ಬರ್ತಾ ಇಲ್ಲ. ಹೌದಪ್ಪ. ರೈಟ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಈಗ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವ್ದು ಬರ್ತಾವ್ರಿಪ್ಪ? ಡೈರೆಕ್ಟ್ ಎಕ್ಸ್ಪೆನ್ಸಸ್ ನೋಡಿ ಇಲ್ಲಿ, ದೀಸ್ ಆರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಆ್ಯಡ್ ಅಪ್ ಮಾಡಿದ್ರೆ ಏನಾಗುತ್ತೆ, ಇದು ಪ್ರೈಮ್ ಕಾಸ್ಟ್ ಆಗುತ್ತೆ. ದಿಸ್ ಇಸ್ ಯುವರ್ ಪ್ರೈಮ್ ಕಾಸ್ಟ್. ಓಕೆನಾ. ಸೊ ಈಗ ಡೈರೆಕ್ಟ್ ಮಟೀರಿಯಲ್ ಹೆಂಗೆ ಬಂತೀರಿ ಸರ್? ರೈಟ್, ಪ್ರೈಮ್ ಕಾಸ್ಟ್ ಆಯಿತು. ಪ್ರೈಮ್ ಕಾಸ್ಟ್ಗಿಂತ ಮುಂಚೆ ನಾವು ಏನು ಮಾಡ್ತೀವಿ, ಮಟೀರಿಯಲ್ ಕನ್ಸ್ಯೂಮ್ ಅದನ್ನು ತಗೋತೀವಿ. ಕರೆಕ್ಟ್, ಹೌದಿಲ್ಲ? ಹಾಯ್ ಅರುಣ, ಲೈಕ್ ಮಾಡಿರಲ್ಲ ವಿಡಿಯೋನ. ಮಟೀರಿಯಲ್ ಕನ್ಸ್ಯೂಮ್ ತಗೋತೀವಿ. ಸೊ ಈಗ ಮಟೀರಿಯಲ್ ಕನ್ಸ್ಯೂಮ್ ಮತ್ತು ಆಲ್ ದ ಅದರ್ ಎಕ್ಸ್ಪೆನ್ಸಸ್, ಲೈಕ್ ಯಾವ ರೀತಿ ಟ್ರೀಟ್ ಮಾಡಬೇಕಂತ ಡೆಫಿನೆಟ್ಲಿ ಬಚ್ಚೋ, ವಿ ವಿಲ್ ಡಿಸ್ಕಸ್ ದ್ಯಾಟ್ ಇನ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ಡೆಫಿನೆಟ್ಲಿ ಇದರ ಮೇಲೆ 5 ಮಾರ್ಕ್ಸ್ದು ಯಾವ ಥರ ಕ್ವಶನ್ ಕೇಳ್ತಾರೆ, ಮತ್ತೆ ಬಚ್ಚೋ, ಎಸ್ ಮೈ ಡಿಯರ್ ಸ್ಟೂಡೆಂಟ್, 15 ಮಾರ್ಕ್ಸ್ದು ಯಾವ ರೀತಿ ಕ್ವಶನ್ ಕೇಳ್ತಾರೆ ಅದನ್ನು ಕೂಡ ಡಿಸ್ಕಸ್ ಮಾಡೋಣ ಈಗ. ಹಾಯ್ ಅರುಣ್, ಹೆಂಗದೀಪ, ಏನು ಸಮಾಚಾರ? ಹೌ ಆರ್ ಯು ಬಚ್ಚಾ? ಸೊ ಪ್ರೈಮ್ ಕಾಸ್ಟ್ ಬಂತಿಲ್ಲಿ. ಪ್ರೈಮ್ ಕಾಸ್ಟ್ ಬಂದ ಮ್ಯಾಗೆ ಮುಂದೆ ಏನ್ರಿಪ್ಪ, ಮುಂದೆ ನೋಡ್ರಿ, ಇದಕ್ಕೆ ಆ್ಯಡ್ ಮಾಡ್ತೀವಿ ನಾವು. ಪ್ರೈಮ್ ಕಾಸ್ಟಿಗೆ ಆ್ಯಡ್ ಮಾಡ್ತೀವಿ ಫ್ಯಾಕ್ಟ್ರಿ ಓವರ್ ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಸೊ ದಿಸ್ ಈಸ್ ಯುವರ್ ವರ್ಕ್ ಕಾಸ್ಟ್ ಆಗುತ್ತೆ ಅಥವಾ ಫ್ಯಾಕ್ಟ್ರಿ ಕಾಸ್ಟ್ ಆಗುತ್ತೆ. ರೈಟ್, ವರ್ಕ್ ಕಾಸ್ಟ್ ಆಗುತ್ತೆ ಅಥವಾ ಫ್ಯಾಕ್ಟ್ರಿ ಕಾಸ್ಟ್ ಆಗುತ್ತೆ. ರೈಟ್ ಬಚ್ಚೋ. ಸೊ ಈಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ವರ್ಕ್ ಕಾಸ್ಟ್ ಮತ್ತು ಫ್ಯಾಕ್ಟ್ರಿ ಕಾಸ್ಟ್ ತೊಗೊಂಡ್ಮ್ಯಾಗೆ ಏನಾಗುತ್ತಿಲ್ಲ. ಸೊ ಇದಕ್ಕೆ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಏನಪ್ಪ ಅದು? ಎಸ್ ಬಚ್ಚೋ, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಈಗ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಯಾವುದ್ರಿಪ್ಪ ನೋಡ್ರಿ, ಸ್ವಲ್ಪ ಕೇಳ್ರಿ. ಅಡ್ಮಿನಿಸ್ಟ್ರೇಟಿವ್ ಓವರ್ ಅಂದ್ರೆ ಹೇಳ್ಕೊಡ್ತೀನಿ, ಎಲ್ಲವನ್ನು ಕವರ್ ಮಾಡ್ತೀನಿ. ನಾಟ್ ಅ ಪ್ರಾಬ್ಲಮ್. ವಿಲ್ ಕವರ್ ದ್ಯಾಟ್. ಇದೇನಾಗುತ್ತಪ್ಪ, ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೆ. ರೈಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್. ಬರ್ಕೊಡ್ರಿ. ಈಗ ನೆಕ್ಸ್ಟ್ ಏನ್ರಿ ಸರ್, ಇದಕ್ಕೆ ಆ್ಯಡ್ ಮಾಡ್ತೇವಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಕರೆಕ್ಟ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಆ್ಯಡ್ ಮಾಡ್ತೀವಿ. ಸೊ ಏನಾಗುತ್ತೆ, ಅದು ಟೋಟಲ್ ಕಾಸ್ಟ್ ಆಫ್ ಸೇಲ್ ಆಗುತ್ತೆ. ಕರೆಕ್ಟ್, ಓಕೆನಾ. ಕಾಸ್ಟ್ ಆಫ್ ಸೇಲ್ ಆಗುತ್ತೆ. ಇದು ಕಾಸ್ಟ್ ಆಫ್ ಸೇಲಿಗೆ ಪ್ರಾಫಿಟ್ ಆ್ಯಡ್ ಮಾಡಿದ ಮ್ಯಾಗೆ, ಒನ್ಸ್ ವಿ ಆ್ಯಡ್ ದ ಪ್ರಾಫಿಟ್ ಆ್ಯಡ್ ಮಾಡಿದ ಮ್ಯಾಗೆ ಬಚ್ಚೋ ನಿಮ್ದು ಬಂತು ಎಸ್ ಸೇಲ್ಸ್ ಬಂತು. ಓಕೆನಾ. ಓಕೆ ಬಚ್ಚೋ, ಅರ್ಥ ಆಗಿದೆಯಾ? ಬೇಗ ಹೇಳ್ರಿಪ್ಪ. ಅರ್ಥ ಆದರೆ ಎಸ್ ಅನ್ನು ಬರೀರಿ, ಎಲ್ಲರೂ ಎಸ್ ಅನ್ನು ಬರೀರಿ. ಬರ್ಕೋಬೇಕಾಗತ್ತೆ ನೀವು. ನಾನು ಕೂಡ ಯು ಹ್ಯಾವ್ ಟು ಕಾಪಿ ಇಟ್ ವಿತ್ ಮೀ, ಬಿಕಾಸ್ ಏನಾಗುತ್ತೆ ಈಗ ಬರೀ ನೋಡ್ಕೊಂಡು ಕುಂದ್ರಕ್ಕಾಗಿಲ್ಲ. ಇಲ್ಲಿ
ವಿ ಆರ್ ನಾಟ್ ಹಿಯರ್ ಟು ಓನ್ಲಿ ಟು ಸಿ ಆ್ಯಂಡ್ ಬಚ್ಚೋ ಬಿಕಾಸ್ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಿಮಗೆ ಯಾವುದೇ ಥರದ ಸಮಸ್ಯೆ ಬರಬಾರ್ದಪ್ಪ ಅಂದರೆ ಸರಿ ಓಕೆ 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 ಸೊ ಇದೆಲ್ಲ ಇದೆಯಾ. ಸೊ ಈಗ ಒಂದು ಸಿಂಪಲ್ ಆ್ಯಂಡ್ ಈಸಿ ಆದ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಬಟ್ ಹಾಯ್ ಶ್ರೇಯಾ, ಹೆಂಗದೀಮಾ? ಗುಡ್ ಈವ್ನಿಂಗ್. ಬರ್ಕೋತಾ ಇರಬೇಕಾಗತ್ತೆ ನೀವು, ರೈಟ್. ಆ್ಯಂಡ್ ದೋಸ್ ಆರ್ ವಾಚಿಂಗ್ ಆನ್ ದ ಯೂಟ್ಯೂಬ್, ಬೇಗ ಡೌನ್ಲೋಡ್ ಮಾಡ್ಕೊಡಿ ಅಪ್ಲಿಕೇಶನ್. ಕಂಪ್ಲೀಟ್ ಸಿಲೆಬಸ್ ಬೇಕಂದರೆ ಜಾಯಿನ್ ಆಗಿ ನಮ್ಮ ಕ್ಲಾಸ್ಗೆ. ಆ್ಯಂಡ್ ಎಸ್, ಯಾರೆಲ್ಲ ನೋಡ್ತಾ ಇದ್ದೀರಿ ಯೂಟ್ಯೂಬಲ್ಲಿ ಪ್ಲೀಸ್ ಹಾಯ್ ಅಂತ ಹೇಳ್ರಿಪ್ಪ, ಹಲೋ ಅಂತ ಹೇಳ್ರಿ. ಯಾರು ಏನು ಯಾವ್ದು ಯೂನಿವರ್ಸಿಟಿ ಅಂತ ಹೇಳ್ರಿ ನಿಮ್ಮದು. ಆ್ಯಂಡ್ ಡೆಫಿನೆಟ್ಲಿ ಐ ಲವ್ ಟು ಆನ್ಸರ್ ಯುವರ್ ಆಲ್ ದ ಕ್ವಶನ್ಸ್ ಆ್ಯಂಡ್ ಡೌಟ್ಸ್. ಟೀಕೆ. ಸೊ ಇದಂತೂ ಆಯಿತು. ಈಗ ಒಂದು ಕೆಲಸ ಮಾಡೋಣ, ಒಂದು ಸಿಂಪಲ್ ಪ್ರಾಬ್ಲಮ್ ತೊಗೋತೀನಿ ನಾನು. ಕರೆಕ್ಟ್, ಒಂದು ಸಿಂಪಲ್ ಪ್ರಾಬ್ಲಮ್ ತೊಗೋತೀನಿ. ಈ ಪ್ರಾಬ್ಲಮ್ ಗೊತ್ತಾತಪ್ಪ ಅಂದರೆ ನಾನು ಇದರದ್ದು ಮೇನ್ ಫಾರ್ಮ್ಯಾಟ್ನ ಹೋಗ್ತೀನಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರಿ, ಜಾಯಿನ್ ಆಗಿದ್ರಿ ನಮ್ಮ ಡೈಲಿ ಕ್ಲಾಸಸ್ಗೆ, ದಯವಿಟ್ಟು ರಿಕಾರ್ಡೆಡ್ ಕ್ಲಾಸ್ ನೋಡಿರಿ. ಸ್ಪೆಷಲಿ ಗೋಲ್ಡನ್ ಚಾನ್ಸ್ ಇದ್ದವರು ಅಂತೂ ನೋಡ್ರಿ, ಲೈವ್ ಕ್ಲಾಸ್ ಮೇಲೆ ಡಿಪೆಂಡ್ ಇಡೋದು ಸರಿ ಅನ್ಸಂಗಿಲ್ಲ, ಬಿಕಾಸ್ ಇಲ್ಲಿ ಟೈಮ್ ಬೇರೆ ಕಡಿಮೆ ಇದೆಯಲ್ಲ. ಸೊ ವಾಟ್ ಐ ವಾಂಟ್ ಇಸ್ ದ್ಯಾಟ್ ಬಚ್ಚೋ, ಯು ನೀಡ್ ಟು ಫೋಕಸ್ ಆನ್ ಆಲ್ ದ್ಯಾಟ್ ನೋ. ಒಂದು ನಿಮಿಷ ಕೊಟ್ಟಿಲ್ಲ. ಓಕೆ, ಸಾರಿ ಗೈಸ್, ಲೆಟ್ಸ್ ಬಿಗಿನ್ ನೌ. ಇಲ್ಲಿ ನೋಡ್ರಿ, ರಾ ಮಟೀರಿಯಲ್ ಇದೆ, ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ವಿ ಹ್ಯಾವ್. ಫಿನಿಶ್ ಗುಡ್ಸ್ ಇದೆ, ಓಪನಿಂಗ್ ಮತ್ತು ಕ್ಲೋಸಿಂಗ್ ಇದೆ, ರೈಟ್. WIP ಇದೆ. ಇದು ಎಲ್ಲಿ ಬರುತ್ತೆ ಹೇಳ್ಕೊಡ್ತೀನಿ, ಫಾರ್ಮ್ಯಾಟ್ ವಿ ಗೋಯಿಂಗ್ ಟು ಯೂಸ್ ದ್ಯಾಟ್. ಆಮೇಲೆ ಪರ್ಚೇಸ್ ಆಫ್ ರಾ ಮಟೀರಿಯಲ್ ಇದೆ, ಡೈರೆಕ್ಟ್ ವೇಜಸ್ ಇದೆ, ಕರೆಕ್ಟ್. ಪರ್ಚೇಸ್ ರಿಟರ್ನ್ ಇದೆ. ಈಗ ಪರ್ಚೇಸ್ ರಿಟರ್ನ್ ಎಲ್ಲಿ ಬರ್ತೀರಿ ಅದು ಹೇಳ್ಕೊಡ್ತೀನಿ, ಸ್ವಲ್ಪ ಸಮಾಧಾನ ಮಾಡಿರಿ. ಮತ್ತು ಎಕ್ಸ್ಪೆನ್ಸಸ್, ಇದು ಫಾರ್ಮ್ಯಾಟ್ದಾಗ ಕ್ವಶನ್ಸ್ ಕೇಳ್ತಾರ ಸರ್, ಪಕ್ಕಾ ಕೇಳ್ತಾರೆ, 100% ಕೇಳ್ತಾರೆ. ಸೊ ಈಗ ಏನಪ್ಪ ಅಂದರೆ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ದ್ಯಾಟ್ ಇದನ್ನು ನಾವು ಏನು ಮಾಡಬೇಕಾಗುತ್ತೆ, ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡಬೇಕಾಗುತ್ತೆ. ಈ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡುವಾಗ ಸ್ವಲ್ಪ ದಯವಿಟ್ಟು ಫೋಕಸ್ ಮಾಡಿರಿ. ಫಸ್ಟ್ ಪ್ರಾಬ್ಲಮ್ ಇದೆ, 100% ಗೊತ್ತಾಗುತ್ತೆ. ಐ ಎನ್ಶೋರ್ ದ್ಯಾಟ್ ಯು ಲರ್ನ್ ಇಟ್, ರೈಟ್. ಐ ಎನ್ಶೋರ್ ದ್ಯಾಟ್ ಐ ಮೇಕ್ ಶೋರ್ ದ್ಯಾಟ್ ಯು ಗಾಟ್ ದ ಕಾನ್ಸೆಪ್ಟ್ ಫಸ್ಟ್, ಕರೆಕ್ಟ್. ಸೊ ನಡ್ರಿ ಸ್ಟಾರ್ಟ್ ಮಾಡೋಣ. ಸೊ ಬಚ್ಚೋ, ಕಾಸ್ಟ್ ಶೀಟ್. What is the cost bacha? Cost sheet for the year ended. ಏನಪ್ಪ, 31st December 2013. 31st December 2013 ಇದೆ. ಓಕೆ. ಸೊ ಏನಂದರೆ ಪರ್ಟಿಕ್ಯುಲರ್ಸ್ ಟೋಟಲ್ ಕಾಸ್ಟ್ ಇದೆ. ಟೋಟಲ್ ಕಾಸ್ಟ್ ಅಷ್ಟೇ ಇದೆ, ಪರ್ ಯೂನಿಟ್ ಇಲ್ಲ. ಇಲ್ಲಿ ವಿ ಡೋಂಟ್ ಹ್ಯಾವ್ ಎನಿ ಪರ್ ಯೂನಿಟ್. ಸೊ ಇಲ್ಲೇನು ಕೂಡ ಬರ್ಕೊಂಡ್ಬಿಟ್ರಿ ಕಾಸ್ಟ್ ಅಂತ. ಈಗ ಫಸ್ಟ್ ಏನು ಮಾಡ್ಬೇಕು ಸರ್ ನೋಡಿ, ನಾ ಹೇಳ್ದಂಗೆ ಏನಂತಪ್ಪ, ಫಸ್ಟ್ ಇಲ್ಲೇ ಡೈರೆಕ್ಟ್ ಮಟೀರಿಯಲ್ ಇತ್ತು, ರೈಟ್. ಇಟ್ ವಾಸ್ ಡೈರೆಕ್ಟ್ ಮಟೀರಿಯಲ್. ಸೊ ಡೈರೆಕ್ಟ್ ಮಟೀರಿಯಲ್ ಇದೆಯಲ್ಲ, ಬರ್ಕೊಡಿಲ್ಲ, ಡೈರೆಕ್ಟ್ ಮಟೀರಿಯಲ್. ಸೊ ಇದರಲ್ಲಿ ಓಪನಿಂಗ್ ಬಿಕಾಸ್ ಏನಾಗುತ್ತೆ ಇಲ್ಲಿ, ಎಸ್ ಬಚ್ಚು, ವಿ ಹ್ಯಾವ್ ಟು ಫೈಂಡ್ ಔಟ್ ದ ಮಟೀರಿಯಲ್ ಕನ್ಸ್ಯೂಮ್, ರೈಟ್. ಸೊ ಓಪನಿಂಗ್ ಏನಾಗುತ್ತೆ, 1 lakh ಆಗುತ್ತೆ. ಓಪನಿಂಗ್ ಈಸ್ ನಥಿಂಗ್ ಬಟ್ 1 lakh ಇದೆ, ಕರೆಕ್ಟ್. ಬರ್ಕೊಟ್ಟಿರಲಿ ಎಲ್ಲೇ ಸರ್, ಇಲ್ಲೇ 1 lakh. ಸರ್ ಇದಕ್ಕೆ ಏನು ಸರ್, ಇದಕ್ಕೆ ಆ್ಯಡ್ ಪರ್ಚೇಸಸ್ ನೆನಪಿಟ್ಕೊಡ್ರಿ. ಪರ್ಚೇಸ್ ಎಲ್ಲಿ ಬರಬೇಕು, ಇನ್ನರ್ ಕಾಲಮ್ ಬರಬೇಕು. ಎದಕ್ಕೆ ಸರ್ ನೋಡಿ, ನಾವು ಓದುವಾಗ ವಿ ಹ್ಯಾವ್ ದಿಸ್ 5000 ರಿಟರ್ನ್ ಅಲ್ಲ, ರಿಟರ್ನ್ಸ್ ಇದೆ. ಅಂದರೆ ಈಗ ಪರ್ಚೇಸ್ ಆಫ್ ರಾ ಮಟೀರಿಯಲ್ ಎಷ್ಟು ನೋಡಿರಲಿ, ಪರ್ಚೇಸ್ ಆಫ್ ರಾ ಮಟೀರಿಯಲ್ ಇದೆ 95,000. ಪರ್ಚೇಸ್ ಆಫ್ ರಾ ಮಟೀರಿಯಲ್ ಎಷ್ಟಿದೆ, 95,000 ಲೆಸ್ ರಿಟರ್ನ್. ವಾಟ್ ಈಸ್ ದ ರಿಟರ್ನ್ ಬಚ್ಚಾ, ರಿಟರ್ನ್ ಆಫ್ ಮಟೀರಿಯಲ್ ಪರ್ಚೇಸ್ ಎಷ್ಟಿದೆ, 5,000 ಇದೆ. ಅರ್ಥ ಆಗ್ತಾ ಇದೆ ನಿಮಗೆ, ಅರ್ಥ ಆಗ್ತಾ ಇದೆ. 5,000 ಏನು ಮಾಡ್ತೀವಿ, 5,000 ನಾವು ಏನು ಮಾಡ್ತೀವಿ, ಇದ್ರಾಗ ಲೆಸ್ ಮಾಡ್ತೀವಿ. ಸೊ ಟೋಟಲ್ ಮಟೀರಿಯಲ್ ಪರ್ಚೇಸ್ ರೂಪಾಯಿ 90,000 ಆಯಿತು. ಅರ್ಥ ಆಗಿದೆ ಬಚ್ಚೋ. ಇದಕ್ಕೆ 1,90,000 ಆಯಿತು. ಸೊ ಇದರಲ್ಲಿ ಲೆಸ್ ರಿಟರ್ನ್ ಮಾಡ್ತೀವಿ.
ಎಷ್ಟಪ್ಪ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಮಾಡ್ತೀವಿ. ಕ್ಲೋಸಿಂಗ್ ರಾ ಮಟೀರಿಯಲ್ ಗೊತ್ತಾಗಿದೆ ಬಚ್ಚು. ಓಪನಿಂಗ್ ರಾ ಮಟೀರಿಯಲ್ ಆ್ಯಂಡ್ ಕ್ಲೋಸಿಂಗ್ ರಾ ಮಟೀರಿಯಲ್. ಈಗ ಕ್ಲೋಸಿಂಗ್ ರಾ ಮಟೀರಿಯಲ್ ಎಷ್ಟು ನೋಡ್ರಿ, ಕ್ಲೋಸಿಂಗ್ ರಾ ಮಟೀರಿಯಲ್ ಬಂದುಬಿಟ್ಟು 1,30,000 ಇದೆ. ಅರ್ಥ ಆಗಿದೆ? ಎಸ್ 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 ಅಂತ ಹೇಳ್ರಿಪ್ಪ. ಅರ್ಥ ಆದರೆ ಪ್ಲೀಸ್ ಸೇ ಎಸ್ ಸರ್, ಅಂಡರ್ಸ್ಟುಡ್ ಸರ್ ಅಂತ. ಸೊ ಏನಾದಪ್ಪ ಇಲ್ಲಿ, ದಾಟ್ ರಿಮೈನಿಂಗ್ ಇದೆಯಲ್ಲ ಇದಾಗುತ್ತೆ 60,000. ಶ್ರೇಯಾ ಹೇಳಮ್ಮ, ಮೈ ಡಿಯರ್ ಆಸಮ್ ಸ್ಟೂಡೆಂಟ್. ಮಟೀರಿಯಲ್ ಕನ್ಸ್ಯೂಮ್ಡ್. ಬೇಗ 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 ಹೇಳ್ರಿ. ವೆರಿ ಗುಡ್ ಗರ್ಲ್. ಹೇಳ್ರಿಪ್ಪ. ಅರುಣ ತಿಳಿತೇನಪ್ಪ? ಮುಂದೆ ಹೋಗೋಣ. ಸೊ ಇದು ಮಟೀರಿಯಲ್ ಕನ್ಸ್ಯೂಮ್ ಆಯಿತು. ಸೊ ಅಂದರೆ ಏನ್ರಿ, ಇದು ಫಸ್ಟ್ ಹೆಡ್. ಇದು ಡೈರೆಕ್ಟ್ ಮಟೀರಿಯಲ್ದಾಗ ನೆನಪಿಟ್ಕೋಬೇಕಾಗಿದ್ದು ಓಪನಿಂಗ್ ರಾ ಮಟೀರಿಯಲ್, ರೈಟ್, ಆ್ಯಡ್ ಪರ್ಚೇಸಸ್ ಲೆಸ್ ರಿಟರ್ನ್ಸ್ ಇದು ಬಂತು, ರೈಟ್, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್, ರೈಟ್. ಇದರಲ್ಲಿ ಇದನ್ನು ಮೈನಸ್ ಮಾಡಿದ್ವಿ ಅಂದರೆ ದಟ್ ಇಸ್ ವಾಟ್ ಬಚ್ಚ. ಒಂದು ನಿಮಿಷ, ಏನು ಮಾಡ್ತೀವಿ ನಾವು, ವಿ ಆರ್ ಗೋಯಿಂಗ್ ಟು ಆ್ಯಡ್ ದಿಸ್ ಎಲ್ಲ, ರೈಟ್. ಸೊ ಮಟೀರಿಯಲ್ ಕನ್ಸ್ಯೂಮ್ ಎಷ್ಟಾಗುತ್ತೆ, 1,60,000 ಆಗುತ್ತೆ. ಅರ್ಥ ಆಗಿದೆಯಾ ಮೈ ಡಿಯರ್ ಆಸಮ್ ಸ್ಟೂಡೆಂಟ್? ಎಸ್ ಅಂತ ಹೇಳಮ್ಮ. ಸಿರಿಯಾ ನೋಡೋಣ. ರಕ್ಷಿತಾ ತಿಳಿದಿದೆಯಾ? ಮುಂದೆ ಹೋಗಲಿ. ಆ್ಯಂಡ್ ದೋಸ್ ಆರ್ ವಾಚಿಂಗ್ ಪ್ಲೀಸ್ ಲೈಕ್ ಮಾಡಿರಿಪ್ಪ, ವಿಡಿಯೋನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿಪ್ಪ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ರಿ. ಡೈಲಿ ಅಪ್ಡೇಟ್ ಕೊಡ್ತೀವಿ ಅಲ್ಲಿ. ಡೌನ್ಲೋಡ್ ಮಾಡ್ಕೊಳ್ಳಿ ಅಪ್ಲಿಕೇಶನ್, ಕಂಪ್ಲೀಟ್ ಸಿಲೆಬಸ್ ಸಿಗುತ್ತೆ. ಮುಂದೆ ಹೋಗೋಣ ಸರ್. ನೆಕ್ಸ್ಟ್ ಏನ್ರಿಪ್ಪ ನೋಡಿರಿ, ನೆಕ್ಸ್ಟ್ ಇದೆ ಇಲ್ಲೇ ವೇಜಸ್. ಕರೆಕ್ಟ್, ನೆಕ್ಸ್ಟ್ ಇದೆ ಇಲ್ಲೇ ವೇಜಸ್. ಸೊ ಡೈರೆಕ್ಟ್ ವೇಜಸ್, ಈಗ ಡೈರೆಕ್ಟ್ ವೇಜಸ್ ಎಲ್ಲಿದೆ ಸರ್? ನೋಡಮ್ಮ, ಇಲ್ಲೇ ಕೊಡ ನೋಡಲಿ. ರೈಟ್, ದೇ ಆರ್ ಗಿವನ್ ಹಿಯರ್. ಹೂನಮ್ಮ, ವೆರಿ ಗುಡ್ ಗರ್ಲ್. ಏನಮ್ಮ ನೀನು ಬೆಂಕಿ ಅದಿಲ್ಲಮ್ಮ ನೀನು. ವೆರಿ ಗುಡ್ ಬಚ್ಚ. ಶ್ರೇಯಾ ಇಸ್ ಲೈಕ್ ಫುಲ್ ಪ್ರಿಪೇರ್ ಆಗಿ ಬಂದಲ್ಲ ಈ ಕ್ಲಾಸಿಗೆ. ಥ್ಯಾಂಕ್ ಯು. 72,000 ಇದೆ. ರೈಟ್, ಎಸ್ ಎಸ್ ಎಸ್. ಡೈರೆಕ್ಟ್ ವೇಜಸ್ ತಗೊಳಮ್ಮ ಶ್ರೇಯಾ, 72,000. ಮತ್ತೇನ್ರಿ ಸರ್, ಇದಕ್ಕೆ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಹೇ ಕೇಳಲೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೂಡ ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಸೊ ವೆರಿ ಇಂಪಾರ್ಟೆಂಟ್, ಇಲ್ಲೇ ನಮ್ಮದು ಪ್ರಾಬ್ಲಮ್ದಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆಯಾ ಇಲ್ಲ? ಬೇಗ 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 ಹೇಳ್ರಿಪ್ಪ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆಯಾ? ಕ್ಯಾನ್ ಯು ಸಿ ದ ಡೈರೆಕ್ಟ್ ಎಕ್ಸ್ಪೆನ್ಸಸ್? ಇಲ್ಲ ಇಲ್ಲೇ, ಬಿಕಾಸ್ ವರ್ಕ್ ಎಕ್ಸ್ಪೆನ್ಸಸ್ ಇಲ್ಲ ಇದೆ. ಸೊ ಅಂದರೆ ಏನಾಗುತ್ತೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಈಸ್ ನಿಲ್ ಹಿಯರ್. ಸೊ ಬಚ್ಚು ಏನಾಗುತ್ತೆ, ಇದು ಪ್ರೈಮ್ ಕಾಸ್ಟ್ ಆಗುತ್ತೆ. ಪ್ರೈಮ್ ಕಾಸ್ಟ್ ಎಷ್ಟಾಗುತ್ತೆ ಇದು? ಪ್ರೈಮ್ ಕಾಸ್ಟ್ 1,32,000. ಸೊ ಈಗ ಮಟೀರಿಯಲ್ ಕನ್ಸ್ಯೂಮ್ ಅಂದರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಓಕೆನಾ? ಓಕೆನಾ ಬಚ್ಚು? ಓಕೆನಾ ಬಚ್ಚಾ? ಓಕೆನಾ ಬಚ್ಚು? ಬೇಗ 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 ಹೇಳ್ರಿಪ್ಪ. ರೈಟ್, ಮುಂದೆ ಹೋಗೋಣ. ಕ್ಯಾನ್ ಯು ಗೋ ಫಾರ್ ದಿ ನೆಕ್ಸ್ಟ್? ಲೈಕ್ ಮಾಡ್ತಾ ಇಲ್ಲ ಯಾಕಪ್ಪ ನಿಮಗೆ? ಈಗ ಪ್ರೈಮ್ ಕಾಸ್ಟ್ ಬಂತೇನ್ರಿ ಸರ್? ಬಂತಪ್ಪ, ಬಂತು. ಇದು ಒಂದು ಪಾರ್ಟ್. ಇದು ಪ್ರಾಬ್ಲಮ್ದು ಏನಿದೆ, ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಇದು ಒಂದು ಪಾರ್ಟ್ ಮುಗೀತು. ಈಗ ನೆಕ್ಸ್ಟ್ ಏನು ಸರ್? ಈಗ ಫ್ಯಾಕ್ಟ್ರಿ ಓವರ್ ಹೆಡ್. ಈಗ ಫ್ಯಾಕ್ಟ್ರಿ ಓವರ್ ಹೆಡ್ ಅಂದರೆ ಏನಾಗುತ್ತೆ ಸರ್? ನೋಡಿ, ಫ್ಯಾಕ್ಟ್ರಿ ಓವರ್ ಹೆಡ್ ಇದೆಯಲ್ಲ ಬಚ್ಚು, ಫ್ಯಾಕ್ಟ್ರಿ ಓವರ್ ಹೆಡ್ ಈಸ್ ಇದೆ ನೋಡ್ರಿ, ವರ್ಕ್ ಎಕ್ಸ್ಪೆನ್ಸಸ್ ಇದೆಯಲ್ಲ, ದಿಸ್ ಈಸ್ ದ ಫ್ಯಾಕ್ಟ್ರಿ ಓವರ್ ಹೆಡ್. 35,000 ಕೊಟ್ಬಿಟ್ಟಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ಏನಿದೆ ಅಂದರೆ ಸೇಲ್ ಆಫ್ ಫ್ಯಾಕ್ಟ್ರಿ ಸ್ಕ್ರ್ಯಾಪ್ ಇದೆ ಇಲ್ಲಿ. ರೈಟ್, ಸೊ ಫ್ಯಾಕ್ಟ್ರಿ ಸ್ಕ್ರ್ಯಾಪ್ ಏನು ಮಾಡಬೇಕು ಅಂತ ಹೇಳ್ತೇನೆ, ಬಟ್ ಸ್ವಲ್ಪ ಫೋಕಸ್ ಮಾಡಿಕೊಡ್ರಿ. ಈಗ ಫ್ಯಾಕ್ಟ್ರಿ ಓವರ್ ಎಷ್ಟು ರೂಪಾಯಿಲಿ? 35,000 ಇದೆ. ಪರವಾಗಿಲ್ಲ, 35,000 ಫ್ಯಾಕ್ಟ್ರಿ ಓವರ್ ಇದೆ. ಆ್ಯಡ್ ಮಾಡಿದ್ರಾ? ಎಸ್ ಸರ್, ಆ್ಯಡ್ ಮಾಡಿದ್ವಿ. ಎಷ್ಟಾಗುತ್ತೆ ನೋಡಿರಿ, ಇದು 1 lakh ಬಚ್ಚು 67,000 ಆಗ್ತಾ ಇದೆ. ಓಕೆನಾ ಬಚ್ಚು ಹೇಳ್ರಿಪ್ಪ, ಬೇಗ 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 ಬೇಗ. 1,67,000 ಆಗ್ತದೆ. ಸೊ ಇದರಲ್ಲಿ ಲೆಸ್ ಮಾಡಬೇಕು ಸರ್. ಏನಪ್ಪ ಅದು? ಸ್ಕ್ರ್ಯಾಪ್, ಸೇಲ್ ಆಫ್
ಸ್ಕ್ರ್ಯಾಪ್ ಲೆಸ್ ಮಾಡಬೇಕಾಗುತ್ತೆ. ಸೊ ವಾಟ್ ಈಸ್ ದ ಸೇಲ್ ಆಫ್ ಸ್ಕ್ರ್ಯಾಪ್ ಬಚ್ಚೋ? ಸೇಲ್ ಆಫ್ ಸ್ಕ್ರ್ಯಾಪ್ ಬಂದುಬಿಟ್ಟು ಕೇಳಿರಲಿ, ಸ್ಕ್ರ್ಯಾಪ್ ಬಂದುಬಿಟ್ಟು ಇಲ್ಲೇ ಇದೆ 4000. ಸೊ ಇದಾಗ್ತಾ ಇದೆ ನಿಮ್ಮದು ಏನು ಇದಂತೂ ಏನ್ರಿಪ್ಪ, ಇದು ಫ್ಯಾಕ್ಟ್ರಿ ವರ್ಕ್ ಕಾಸ್ಟ್ ಆಯ್ತು. ವರ್ಕ್ ಕಾಸ್ಟ್ ವೆರಿ ಇಂಪಾರ್ಟೆಂಟ್ ಪಾರ್ಟ್, ಹೌದಲ್ಲ? ಫ್ಯಾಕ್ಟ್ರಿ ಎಕ್ಸ್ಪೆನ್ಸಲ್ಲಿ ಯಾವ್ಯಾವ ಬರ್ತಾವೆ ಹೇಳ್ಕೊಡ್ತೇನೆ, ಸಮಾಧಾನ ಮಾಡಿರಿ. ಬಟ್ ದಿಸ್ ಈಸ್ ಯುವರ್ ವರ್ಕ್ ಕಾಸ್ಟ್ ಆಗ್ತದೆ. ಮತ್ತು ಯಾರ್ದೆಲ್ಲ ಗೋಲ್ಡನ್ ಚಾನ್ಸ್ ಇದೆ, ಬೇಗ ಬೇಗ ಜಾಯಿನ್ ಆಗಿ. ರಿಕಾರ್ಡ್ ಕ್ಲಾಸಸ್ ಎಲ್ಲ ಕೊಡ್ತಾ ಇದ್ದೀವಿ, ಜಾಯಿನ್ ಆಗಿ ಸಪ್ರೇಟ್ ಕ್ಲಾಸ್ ತೊಗೊಳೋದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನಿಮಗೆ. ಗೋಲ್ಡನ್ ಚಾನ್ಸ್ ಇದ್ದವ್ರಿಗೂ ಮಾರ್ನಿಂಗ್ ಕ್ಲಾಸಸ್ ಲಘುನ ಬೇಗ ಸ್ಕೆಡ್ಯೂಲ್ ಆಗುತ್ತೆ, ರೈಟ್? ಸೊ ಚಿಂತೆ ಬಿಟ್ಬಿಡ್ರಿ, ಫೇಲ್ ಆಗಿರಿ ಪರವಾಗಿಲ್ಲ, ಪಾಸ್ ಮಾಡಿಕೊಡ್ತೀನಿ, ಮತ್ತೇನು ಬೇಕುಪ್ಪ, ರೈಟ್? 1 ವರ್ಷ ಓಡಿಸ್ತಾ ಇದ್ದೀವಿ. ಸೊ ಅಡ್ಮಿಷನ್ ಓಪನ್ ಇದಾವೆ, ಡೌನ್ಲೋಡ್ ಮಾಡಿಕೊಡ್ರಿ ರಿಯೋ ಅಕಾಡೆಮಿ ಆ್ಯಪ್ ಫ್ರಮ್ ಪ್ಲೇ ಸ್ಟೋರ್. ಸರ್ ನೆಕ್ಸ್ಟ್ ಏನ್ರಿಪ್ಪ, ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಈಗ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಹೆಂಗಿರುತ್ತೆ ಅಂದರೆ, ಸ್ವಲ್ಪ ಕೇಳ್ರಿ. ಅಡ್ಮಿನಿಸ್ಟ್ರೇಟಿವ್ ಓವರ್ ಕೊಟ್ಟಿದ್ದಾರೆ, ಹಾನಮ್ಮ ನೋಡೋಣ. ಬೆಂಕಿ ಅದ ಹುಡುಗಿ ನಮ್ಮದು, ಶ್ರೇಯಾ ಈಸ್ ಬೆಂಕಿ ಅದಾರೆ. ಏನಂದರೆ ಆ್ಯಡ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್, ರೈಟ್? ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಏನು ಮಾಡ್ಬೇಕು ಸರ್? ಅದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಕೇಳ್ರಿ. ಯಾವತ್ತು ಫ್ಯಾಕ್ಟ್ರಿ ಓವರ್ಡೆಗೆ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಆ್ಯಡ್ ಮಾಡ್ತೀವಿ 35,000 ತಗೊಳ್ರಿಪ್ಪ. 35,000 ಫಸ್ಟ್ ಏನು ಮಾಡಿದ್ದಕ್ಕೆ ಆ್ಯಡ್ ಮಾಡಿದ ಮ್ಯಾಗ ಒಂದು ನಿಮಿಷ, ಇದು ಆ್ಯಡ್ ಮಾಡಲಲ್ಲ. ಸೊ ಲೆಟ್ ಮೀ 1,63,000 ಆಯ್ತು, ಇದು ಕರೆಕ್ಟ್. 1,63,000 ಆಯಿತು. ಇದಕ್ಕೆ ಆ್ಯಡ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಿದೆ ರೂಪಾಯಿಲಿ? ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಈಸ್ ನಥಿಂಗ್ ಬಚ್ಚೋ 35,000 ಇದೆ. 35,000 ಇದೆ. ಸೊ ಏನು ಮಾಡ್ಬೇಕು ಸರ್? ಇಲ್ಲಿ ಬರ್ರಿ, 35,000. ಸೊ ಏನತ್ತಪ್ಪ ಇದು? ಆ್ಯಡ್ ಮಾಡಿದ ಮ್ಯಾಗೆ 1,98,000, ರೈಟ್? ಸೊ ನೆಕ್ಸ್ಟ್ ಏನು ಸರ್? ಲೆಸ್ ಏನು ಸರ್? ಅದು ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಸೊ ನೆನಪಿಟ್ಕೊಡ್ರಿ, ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್, ಕ್ಲೋಸಿಂಗ್ ಸ್ಟಾಕ್ ರಾ ಮಟೀರಿಯಲ್ ಆಗುತ್ತೆ, ಡೈರೆಕ್ಟ್ ಮಟೀರಿಯಲ್ ಆಗುತ್ತೆ. WIP ವರ್ಕ್ ಇನ್ ಪ್ರೋಗ್ರೆಸ್ ಫ್ಯಾಕ್ಟ್ರಿಗೆ ಬರುತ್ತೆ. ಫಿನಿಶ್ ಗೂಡ್ಸ್ ಇದೆಯಲ್ಲ, ಅದೇನು ಮಾಡ್ತೀವಿ ನಾವು? ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಅದು ಅಡ್ಮಿನಿಸ್ಟ್ರೇಟಿವ್ ವರ್ಡ್ ಮ್ಯಾಗ ತೊಗೋತೀವಿ, ಪರವಾಗಿಲ್ಲ. ಸೊ ಎಷ್ಟಾಗ್ತಿರೋದು? ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಿದೆ? ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಬಂದುಬಿಟ್ಟು ನೋಡ್ರಿ 25,000 ವಿ ಹ್ಯಾವ್. 25,000 ವಿ ಹ್ಯಾವ್. ಸೊ ಲೆಸ್ ಮಾಡಬೇಕಾಗುತ್ತೆ. ಕ್ಲೋಸಿಂಗ್ ಯಾವತ್ತು ಏನು ಮಾಡ್ತೀವಿ ನಾವು? ಆಲ್ವೇಸ್ ನಾವೇನು ಮಾಡ್ತಿದ್ದೀವಿ? ಲೆಸ್ ಮಾಡ್ತಿದ್ದೀವಿ. ಸೊ ಇದಾಗ್ತಾ ಇದೆ ಬಚ್ಚೋ ವರ್ಕ್ ಕಾಸ್ಟ್, ಅಥವಾ ಏನಪ್ಪ ಇದರ ಹೆಸರು? ಇನ್ನೊಂದು ಹೆಸರದು ಫ್ಯಾಕ್ಟ್ರಿ ಕಾಸ್ಟ್, ಹೌದಿಲ್ಲ? ಫ್ಯಾಕ್ಟ್ರಿ ಕಾಸ್ಟ್ ಲೆಸ್ ಮಾಡಿದ ಮ್ಯಾಗೆ ಎಷ್ಟಾಗುತ್ತೆ ನೋಡೋದು? ಒಂದು ನಿಮಿಷ, ಎಷ್ಟಾಗುತ್ತೆ? 1,73,000 ಆಗ್ತದೆ. 1,73,000. ಇಲ್ಲಿ ತನಕ ಅರ್ಥ ಆಗಿದೆ ಎಲ್ಲರಿಗೆ? ಬೇಗ ಹೇಳ್ರಿಪ್ಪ. ಡೌಟ್ ಇದೆಯಾ? ಎನಿ ಡೌಟ್ಸ್ ಯು ಹ್ಯಾವ್? ನೋ ಡೌಟ್ಸ್ ಬಚ್ಚೋ? ಎಸ್, ಯು ಆರ್ ರೈಟ್ ಮೈ ಬಚ್ಚ. ಶ್ರೇಯಾ ಪಕ್ಕ. ಮುಂದೆ ಹೋಗೋಣ. ಸರ್ ನೆಕ್ಸ್ಟ್ ಏನು? ನೆಕ್ಸ್ಟ್ ನೋಡಿ, ಇಲ್ಲೇ ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಈಗ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಎಷ್ಟಿದೆ ಅದ್ರಾಗ ನೋಡಿ? ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಏನಾಗುತ್ತೆ? ಇಲ್ಲಿ ಆಗ್ತದೆ ನೋಡ್ರಿ 12,500. 12,500 ಆಯಿತು, ಕರೆಕ್ಟ್? ಹೌದು ಇಲ್ಲ? ಸೊ ಇದು ಆ್ಯಡ್ ಮಾಡಿದ ಮ್ಯಾಗೆ ಏನು ಬರುತ್ತಲ್ಲ ಅದಾಗುತ್ತೆ ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಎಷ್ಟಾಗುತ್ತೆ ರೂಪಾಯಿ? ಇದು 1,85,500, ರೈಟ್? ಸೊ 1,85,500 ಇದೆ. ಈಗ ನೆಕ್ಸ್ಟ್ ಏನು ಸರ್? ಇದರಲ್ಲಿ ಲೆಸ್ ಆ್ಯಡ್ ಮಾಡ್ಕೊಡ್ರಿ. ಫಸ್ಟ್ ಏನು? ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಸರ್ ಎಷ್ಟಿದೆ? ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ನೋಡ್ರಿ, ಮೈ ಡಿ ಇಯರ್ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಇದೆ ನೋಡ್ರಿ 70,000 ಇದೆ. ಇದೆಯಲ್ವಾ?
ಇದೆಲ್ಲ 70,000 ಆ್ಯಡ್ ಮಾಡಿರಿ ಮತ್ತು ಕ್ಲೋಸಿಂಗ್ ಲೆಸ್ ಮಾಡ್ಕೊಳ್ಳೋಣ. ಸೊ ಆ್ಯಡ್ ಮಾಡಿದ ಮ್ಯಾಗೆ ಎಷ್ಟಾಗುತ್ತೆ ನೋಡೋದು, ಬೇಗ 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 ಇದಾಗ್ತಾ ಇದೆ 2,55,000 ಆಗ್ತಾ ಇದೆ. ಸೊ ಏನು ರೀಪ ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್. ಯು ಕ್ಯಾನ್ ಸೇ ದಟ್ ಕಾಸ್ಟ್ ಆಫ್ ದಿ ಗೂಡ್ಸ್ ಅವೈಲೇಬಲ್. ಯಾ ಕಾಸ್ಟ್ ಆಫ್ ದಿ ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್ ಇಷ್ಟಂತ ಮಾರ್ತಾ ಇದ್ದಾರೆ. ಇಷ್ಟು ನಡೀತು ನಮ್ಮ ಕಡೆ ಮಾರಕ್ಕೆ. ಏನು ಮಾಡ್ಬೇಕು ಸರ್ ಇದ್ರಾಗ, ನೆಕ್ಸ್ಟ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಎಷ್ಟಿದೆ ಮಾಡಲಿ. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಈಸ್, ನೋಡ್ರಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಎಷ್ಟಿದೆ, 40,000 ವಿ ಹ್ಯಾವ್. 40,000 ಇದೆ. ಏನಾಗುತ್ತೆ, ಎಸ್ ಯು ಆರ್ ರೈಟ್ ಬಚ್ಚೋ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ದಿಸ್ ಈಸ್ 2,15,500 ಆಗ್ತದೆ. ಓಕೆನಾ ಮೈ ಡಿಯರ್ ಸ್ಟೂಡೆಂಟ್. ತಡಿಪ ಯಾ ಸಾರಿ ಗೈಸ್, ಅದು ಸ್ಟೂಡೆಂಟ್ಸ್ ಅಡ್ಮಿಷನ್ ಮಾಡಲಿಕ್ಕೆ ದೇ ವೆರಿ ಇಂಟ್ರೆಸ್ಟೆಡ್ ಟು ಜಾಯಿನ್ ರೈಟ್. ಸೊ ಹೀಗಾಗಿದೆ. ಕಾಸ್ಟ್ ಆಫ್ ದಿ ಗೂಡ್ಸ್ ಅಲ್ಲಿ ಬಸ್ ಹಾನಪ್ಪ. ಈಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಸೊ ಇದಾಯಿತು. ಇದಾದಮೇಲೆ ಈಗ ನೆಕ್ಸ್ಟ್ ಏನಪ್ಪ ಅಂದರೆ, ಸ್ವಲ್ಪ ಕೇಳ್ರಿ, ಇದಂತ ಆಯ್ತು. ಈಗ ಇದಕ್ಕೆ ಕಾಸ್ಟ್ ಆಫ್ ದಿ ಗೂಡ್ಸ್ ಒಳಗಾಯ್ತು ರೈಟ್. ಸೊ ಈಗ ಕಾಸ್ಟ್ ಆಫ್ ದಿ ಗೂಡ್ಸ್ ಒಳಗೆ ಇದಕ್ಕೆ ಆ್ಯಡ್ ಮಾಡ್ತೀವಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ರೈಟ್. ಸೊ ಈಗ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಇದೆಯಾ? ಹಾಂ ಇದೆಯಲ್ಲಪ್ಪ ಇದೆ ಸರ್. ಎಲ್ಲಿ ಇದೆ ನೋಡಿರಿ, ಸೇಲ್ಸ್ ಎಕ್ಸ್ಪೆನ್ಸ್ ಇದ್ದಾವಲ್ಲ, ದಿಸ್ ಈಸ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್. ಸೇಲ್ಸ್ ಎಕ್ಸ್ಪೆನ್ಸಸ್ 11,000 ಇದೆ. ಸೊ 11,000 ಅರ್ಥ ಆಗ್ತೇನಮ್ಮ ನಿಮಗೆ? ಟೆಲ್ ಮೀ ರಕ್ಷಿತಾ. ಸರಿಯಾಗಿ ಬಿಡು, ಆಕಿ ಶೀಸ್ ಬೆಂಕಿ ಇದ್ದಂಗೆ ಹುಡುಗಿ ಆಕಿ. ಬಟ್ ರಕ್ಷಿತಾ ನೀನು ಬೆಂಕಿ ಆಗಲ್ಲ. ಟೆಲ್ ಮೀ ಬಚ್ಚ, ಅರ್ಥ ಆಗ್ತಿಲ್ಲ ನಿಮಗೆ? ಕಾಸ್ಟ್ ಆಫ್ ಸೇಲ್ಸ್ ಎಷ್ಟಾಗುತ್ತೆ? 2,26,500 ಆಗ್ತಾಯಿದೆ. ಹೌದಲ್ಲ. ಈಗ ನೆಕ್ಸ್ಟ್ ನೋಡ್ರಿಪ್ಪ, ಇಲ್ಲಿ ಪ್ರಾಫಿಟ್ ಬರುತ್ತೆ. ಐ ನೋ ದಟ್ ಪ್ರಾಫಿಟ್ ಬರುತ್ತೆ. ಬಟ್ ಇಲ್ಲಿ ಅವ್ರು ಏನು ಮಾಡಿದ್ದಾರೆ, ಸೇಲ್ ಕೊಡ್ತಾರೆ ನೋಡ್ರಿ. ದಿ ಗಿವನ್ ದ ಸೇಲ್ ಹಿಯರ್. ಕರೆಕ್ಟ್, ದಿ ಗಿವನ್ ದ ಸೇಲ್ 3,50,000 ಸೇಲ್ ಇದೆ. ಪರವಾಗಿಲ್ಲ, 3,50,000 ಸೇಲ್ ಇದೆ. ಬರ್ಕೊಟ್ರಪ್ಪ 3,50,000 ಸೇಲ್ ಇದೆ. ಸೊ ಮೈನಸ್ ಮಾಡಿರಿ, ಯು ವಿಲ್ ಗೆಟ್ ದ ಪ್ರಾಫಿಟ್. ಸೊ ಅದಾಗ್ತದೆ 1,35,000. ಸೊ 1,23,500 ಆಗ್ತದೆ. ಇಷ್ಟೇ. ಅರ್ಥ ಆಗಿದೆ ಬಚ್ಚೋ? ಬೇಗ 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 ಹೇಳ್ರಿಪ್ಪ. ಓಕೆನಾ ರಕ್ಷಿತಾ, ದಯವಿಟ್ಟು ನೋಡು. ಐ ನೋ ದ್ಯಾಟ್ ಕ್ಲಾಸ್ ರಿಕಾರ್ಡೆಡ್ ಕ್ಲಾಸ್ ನೋಡು ದಯವಿಟ್ಟು. ಬಿಕಾಸ್ ಏನಾಗುತ್ತಿಲ್ಲ, ಕಂಪ್ಲೀಟ್ ಸಿಲೆಬಸ್ ನಿಮಗೆ ಬೇಕಪ್ಪ ಅಂದರೆ ಟೈಮ್ ಬೇರೆ ಕಡಿಮೆ ಇದೆ. ನಾನು ಗೋಲ್ಡನ್ ಚಾನ್ಸ್ ಇದ್ದವ್ರಿಗೆ ಸಪ್ರೇಟಾಗಿ ಕ್ಲಾಸ್ ತಗೋತೇನೆ, ಅದೇನು ಸಮಸ್ಯೆ ಇಲ್ಲ. ಬಟ್ ವಾಟ್ ಐ ವಾಂಟ್ ಇಸ್ ದ್ಯಾಟ್ ರಿಕಾರ್ಡೆಡ್ ಕ್ಲಾಸ್ ನೀವು ನೋಡಬೇಕಾಗುತ್ತೆ. ಲೈವ್ ಕ್ಲಾಸನ್ನು ತಗೋತೀನಿ. ಲೈವ್ ಕ್ಲಾಸಲ್ಲಿ ಡೌಟ್ಸ್ ಕೇಳಬಹುದು. ಬಟ್ ಸಪ್ರೇಟಾಗಿ ಲೈವ್ ಕ್ಲಾಸ್ ತಗೋತೀನಿ ನಿಮಗೆ ಗೋಲ್ಡನ್ ಚಾನ್ಸ್ ಇದ್ದವ್ರಿಗೆ. ಬಟ್ ಈಗ ಯಾರ್ದೆಲ್ಲ ಜನವರಿ ಫೆಬ್ರವರಿದಲ್ಲಿ ಎಕ್ಸಾಮ್ಸ್ ಇದೆಲ್ಲ ಅವ್ರಿಗೆ ನಾನು ಸಪ್ರೇಟಾಗಿ ನಾನು ಡೇಲ ಹೋಗಿ ಕಲಿಸಬೇಕಾಗುತ್ತೆ. ಬಿಕಾಸ್ ಅಲ್ಲಿ ಪಾಸ್ ಆಗೋದು ಇಂಪಾರ್ಟೆಂಟ್ ಇದೆ. ಬಟ್ ಪಾಸ್ ಆಗೋಕ್ಕಿಂತ ಜಾಸ್ತಿ ಅವ್ರಿಗೆ ಸ್ಕೋರ್ ಮಾಡೋದಿರ್ತೈತಿ. ಸೊ ದ್ಯಾಟ್ ಈಸ್ ವಾಟ್ ಬಚ್ಚೋ, ಅರ್ಥ ಮಾಡ್ಕೊಡ್ರಿ ದಯವಿಟ್ಟು. ಡೈಲಿ ಕ್ಲಾಸಸ್ ಏನು ಇರ್ತಾವಲ್ಲ ಅದಕ್ಕೆ ಬನ್ನಿ. ಈಗ ಒಂದು ವರ್ಕ್ ಕೊಟ್ಟಿರ್ತೀನಿ, ದಯವಿಟ್ಟು ಇದನ್ನು ಸಾಲ್ವ್ ಮಾಡಿ ಕಳಿಸ್ಬೇಕಾಗುತ್ತೆ. ಕಳಿಸ್ತೀನಮ್ಮ ನೀನು? ಇಲ್ಲ ಅಂದರೆ ಡೆಫಿನೆಟ್ಲಿ ಬಚ್ಚೋ ಐ ವಿಲ್ ಟೇಕ್ ದ ಕ್ಲಾಸ್ ಟುಮಾರೋ at 6 o'clock. ಇವತ್ತು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಮೀಟಿಂಗ್ ಇದ್ದ ಕಾರಣ ಸ್ವಲ್ಪ ನಾನು ಇವತ್ತು 30 ನಿಮಿಷದ ಕ್ಲಾಸ್ ಕೊಡ್ತಾ ಇದ್ದೀನಿ. ಬಟ್ ನಾಟ್ ಅ ಪ್ರಾಬ್ಲಮ್ ಬಚ್ಚೋ. ಟುಮಾರೋ ಅಗೇನ್ ನಾನು 6 o'clockಗೆ ನಿಮ್ಮದು ಕಾಸ್ಟ್ ಅಕೌಂಟಿಂಗ್ ಕ್ಲಾಸಸ್ನ ತಗೊಡ್ತಾ ಇದ್ದೀನಿ. ಓಕೆ, ಸೊ ಇದೆಲ್ಲ ಅಪ್ಡೇಟ್ ಮಾಡಿರ್ತೀನಿ. ದಯವಿಟ್ಟು ಸಾಲ್ವ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೇಳ್ರಿಪ್ಪ, ಹೇಳಮ್ಮ ಏನದು? ಶ್ರೀಯಾ, ರಕ್ಷಿತಾ ಹೇಳಮ್ಮ ಏನು ಡೌಟ್ ಇದೆ?
ನಂದು ರಿಕ್ವೆಸ್ಟ್ ಏನಂದರೆ ಗೋಲ್ಡನ್ ಚಾನ್ಸ್ ಅಲ್ಲ ನಿಂದು. ಸೊ ಒಂದೇ ಒಂದು ರಿಕ್ವೆಸ್ಟ್, ಜಸ್ಟ್ ವಾಚ್ ದ ರಿಕಾರ್ಡೆಡ್ ಕ್ಲಾಸಸ್ ಸೊ ದ್ಯಾಟ್ ಇದೆಲ್ಲ ಏನಾಗುತ್ತೆ ಅಲ್ಲಿ ಸ್ವಲ್ಪ ಡಿಟೇಲ್ ಆಗಿ ಹೇಳಿರ್ತೇನೆ ನಾನು, ಟೈಮ್ ಉಳಿಯುತ್ತೆ ಅಂತ. ಡೈರೆಕ್ಟಾಗಿ ಈಗ ನನಗೆ ಏನು ಗೊತ್ತಿತ್ತು, ಈಗ ಶ್ರೇಯಾ ಬಂದಿದ್ದಾಳೆ, ಬಟ್ ಐ ಥಾಟ್ ಶ್ರೇಯಾ ಬರೋಂಗಿಲ್ಲ. ಎಸ್ ಸರ್ ಕಳಿಸ್ತೀನಿ, ಆತಮ್ಮ ಈಗ ಸಾಲ್ವ್ ಕಳಿಸ್ ನೋಡ್ರಿ. ಈಗ ರಿಕಾರ್ಡ್ ಕ್ಲಾಸ್ ನೋಡು, ಬಟ್ ನಾಳೆ ನಿಮಗೆ ಗೋಲ್ಡನ್ ಚಾನ್ಸ್ ಇದ್ದವ್ರಿಗೆ ಸಪ್ರೇಟ್ ಕ್ಲಾಸ್ ತೊಗೋತೀನಿ. ನಿಮ್ಮ ಮಮ್ಮಿಗೆ ಹೇಳು, ಅವ್ರು ನಿನ್ನೆ ಸಿಟ್ ಆಗಿರ್ಬೇಕು, ಏನು ರಿಪ್ಪ ಅಂತ, ಅದೇನು ಸಮಸ್ಯೆ ಇಲ್ಲ. ಐ ಕವರ್ ದ್ಯಾಟ್ ಹೋಲ್ ಥಿಂಗ್, ಐ ಮೇಕ್ ಶೋರ್ ದ್ಯಾಟ್ ಯು ಪಾಸ್ ಆಯ್ತು. ಓಕೆ, ಇದನ್ನು ವಾಟ್ಸಪ್ ಗ್ರೂಪಲ್ಲಿ ಕಳಿಸಿರ್ತೀನಿ, ದಯವಿಟ್ಟು ಇದನ್ನು ಸಾಲ್ವ್ ಮಾಡಿ ಕಳಿಸಬೇಕಾಗಿ ವಿನಂತಿ. ಚಲೋ ಗೈಸ್, ಯಾರೆಲ್ಲ ಇಟ್ಟದಾಗ ನೋಡ್ತಾ ಇದ್ದೀರಾ, ಪ್ಲೀಸ್ 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 ಡೌನ್ಲೋಡ್ ಮಾಡ್ಕೊಡಿ ಅಪ್ಲಿಕೇಶನ್. ನೋಡಿಪ್ಪ, ಈಗ ಎಕ್ಸಾಮ್ ಸಮೀಪ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ್ರಿ. ಮತ್ತು ಇವಾಗಲೇ 5th ಸೆಮ್ ಇದ್ದವರು ಮತ್ತು 3rd ಸೆಮ್ ಇದ್ದವರು ಕ್ಲಾಸಸ್ಗೆ ಜಾಯ್ನ್ ಆದರೆ ಏನಾಗುತ್ತೆ, ಕಂಪ್ಲೀಟ್ ಸಿಲೆಬಸ್, ನೋಟ್ಸ್, ಸ್ಟಡಿ ಮೆಟೀರಿಯಲ್, ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಕೊಡ್ತೀವಿ ನಿಮಗೆ. ಮತ್ತೇನು ಬೇಕು ರೈಟ್? ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಪ್ಪ.